ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಗ್ರಹ ಸಂಚಾರ ಯಾವ ರಾಶಿಯಲ್ಲಿ ಇದೆ ಅಂತ ತಿಳ್ಕೊಳ್ಳೋದಾದರೆ 13ನೇ ತಾರೀಕು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಂಗಳ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಈ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಸ್ವಲ್ಪ ಎಲ್ಲ ಕಷ್ಟಕರವಾಗಿರ್ತಕ್ಕಂಥ ತಿಂಗಳು. ಯಾವುದು ನಿಮಗೆ ವೃತ್ತಿ, ಕುಟುಂಬ, ಹಣಕಾಸು ಎಲ್ಲವೂ ನಿಮಗೆ ಸ್ವಲ್ಪ ತೊಂದರೆ ಇದೆ, ಜಾಗರೂಕರಾಗಿರಿ. ಮಿಥುನ ರಾಶಿಯವರಿಗೆ ಹಣಕಾಸಿನ ತೊಂದರೆ ಇದೆ, ಸಾಲವನ್ನು ತೆಗೆದುಕೊಳ್ಳಬೇಡಿ. ತಗಲಾಕೊಂಡ್ಬಿಡ್ತೀರಾ ಸಾಲ ತೊಗೊಂಡ್ರೆ. ವೇದ ಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರೂಜಿ ಅವರು ಇದೇ ಆಗಸ್ಟ್ 18ರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು, ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ. ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಧೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕರಿಗೆ ಗುರುಕೇಸರಿ ಅಸ್ಟ್ರೋ ಚಾನಲಿಂದ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಗ್ರಹ ಸಂಚಾರ ಯಾವ ರಾಶಿಯಲ್ಲಿ ಇದೆ ಅಂತ ತಿಳ್ಕೊಳ್ಳೋದಾದರೆ 13ನೇ ತಾರೀಕು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಂಗಳ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಗುರುವು ಮಿಥುನ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಶನಿ ಭಗವಂತರು ಮೀನರಾಶಿಯಲ್ಲಿ ಇರ್ತಾರೆ. ಹಾಗಿದ್ದರೆ ಅದರ ಫಲಾಫಲಗಳು ಮಿಥುನ ರಾಶಿಗೆ ಹೇಗಿದೆ ಅಂತ ನೋಡೋಣ. ಆದರೆ ಈ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಸ್ವಲ್ಪ ಎಲ್ಲ ಕಷ್ಟಕರವಾಗಿರ್ತಕ್ಕಂಥ ತಿಂಗಳು. ಯಾವುದು ನಿಮಗೆ ವೃತ್ತಿ, ಕುಟುಂಬ, ಹಣಕಾಸು ಎಲ್ಲವೂ ನಿಮಗೆ ಸ್ವಲ್ಪ ತೊಂದರೆ ಇದೆ, ಜಾಗರೂಕರಾಗಿದೆ. ಅದರಲ್ಲೂ ಈ ವೃತ್ತಿ ಜೀವನದಲ್ಲಿ ಇರ್ತಕ್ಕಂಥವರಿಗೆ, ಸ್ವಂತ ಕೆಲಸ ಮಾಡ್ತಕ್ಕಂಥವರಿಗೆ ತಾಳ್ಮೆ ಮುಖ್ಯ. ಒಂದು ಸಾರಿ ಅಲ್ಲ, 2 ಸಾರಿ ಯೋಚನೆ ಮಾಡಿ. ನಿಮ್ಮ ಮೇಲಾಧಿಕಾರಿಯಿಂದ ಆಗಿರಬಹುದು ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಆಗಿರ್ಬೋದು ನಿಮಗೆ ಸಮಸ್ಯೆಗಳು ಒಡ್ತಾವೆ. ಇದರಿಂದ ನಿಮಗೆ ತುಂಬ ಒತ್ತಡಕ್ಕೆ ಒಳಗಾಗ್ತೀರಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ವೃತ್ತಿ ಜೀವನ ಅಷ್ಟು ನಿಮಗೆ ಸಮಂಜಸವಾಗಿಲ್ಲ. ಈ ತಿಂಗಳು ನಿಮಗೆ ಬಡ್ತಿ ಹಾಕ್ತಕ್ಕಂಥದ್ದು, ಬೇರೆ ಅವಕಾಶಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಹೆಚ್ಚು ಫಲಗಳು ನಿಮಗೆ ಸಿಗೋದಿಲ್ಲ ಮಿಥುನ ರಾಶಿಯವರಿಗೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಹೂಡಿಕೆ ಮಾಡ್ತಕ್ಕಂಥವ್ರು ಮಾಡೋಕ್ಕೆ ಹೋಗಬೇಡಿ. ಈ ತಿಂಗಳು ನಿಮಗೆ ನಷ್ಟವಾಗ್ತದೆ. ಮಿಥುನ ರಾಶಿಯವರಿಗೆ ಹಣಕಾಸಿನ ತೊಂದರೆ ಇದೆ, ಸಾಲವನ್ನು ತೆಗೆದುಕೊಳ್ಳಬೇಡಿ. ತಗಲಾಕೊಂಡ್ಬಿಡ್ತೀರಾ ಸಾಲ ತೊಗೊಂಡ್ರೆ. ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ನನಗೆ ಸ್ವಲ್ಪ ಕಷ್ಟ ಇದೆ, ನನ್ನ ಉದ್ಯೋಗಕ್ಕಾಗಿರ್ಬೋದು, ಇನ್ನೊಂದಕ್ಕಾಗಲಿ, ಆರೋಗ್ಯಕ್ಕಾಗಲಿ ಅಂತೇಳಿ ಸಾಲವನ್ನೇನಾದರೂ ಮಾಡಿದ್ರೆ ಆ ಸಾಲ ನಿಮಗೆ ಶೂಲವಾಗ್ತದೆ. ಈ ತಿಂಗಳಲ್ಲಿ ನೀವು ಸಾಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರು ಈ ತಿಂಗಳು ಸ್ಟಾಪ್ ಮಾಡಬೇಡಿ. ಯಾವುದೇ ಹೂಡಿಕೆಗಳನ್ನು ನೀವು ಮಾಡಿದ್ರೆ ಅದರಿಂದ ನಿಮಗೆ ಫಲಗಳು ಸಿಗೋದಿಲ್ಲ. ಹಾಗೆ ಆರೋಗ್ಯದಲ್ಲಿ ನೀವು ಆರೋಗ್ಯವನ್ನು ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಆಗಬೇಕಾಗ್ತದೆ. ಯಾಕೆಂದರೆ ನಿಮಗೆ ತಲೆನೋವು ಬರ್ತಕ್ಕಂಥದ್ದು, ಒತ್ತಡಗಳು ಜಾಸ್ತಿ ಆದಾಗ ಹೃದಯ ಸಂಬಂಧವಾದಂಥ ಕಾಯಿಲೆಗಳು ಬರ್ತಕ್ಕಂಥದ್ದು, ತುಂಬ ಸ್ಟ್ರೆಸ್ ತೊಗೊತೀರ ನೀವು. ಈ ಥರ ಎಲ್ಲ ಸಮಸ್ಯೆಗಳಾದಾಗ ನಿಮ್ಮ ಆರೋಗ್ಯ ಏರುಪೇರಾಗ್ತದೆ. ಹಾಗಾಗಿ ನೀವು ಆರೋಗ್ಯದಲ್ಲಿ ಜಾಗರೂಕರಾಗಿರಿ. ಇನ್ನು ಕುಟುಂಬದ ವಿಚಾರದಲ್ಲಿ ಮಾತಾಡೋದಾದರೆ ಕುಟುಂಬದಲ್ಲಿ ಹೆಚ್ಚಿನ ಸಮಯವನ್ನು ಕೊಡಿ. ಈ ಕೆಲಸದ ಒತ್ತಡದಲ್ಲಿ ನೀವು ಕುಟುಂಬಕ್ಕೆ ಸಮಯವನ್ನೇ ಕೊಡೋದನ್ನು ಬಿಟ್ಬಿಟ್ಟಿದ್ದೀರಿ. ಬೆಳಗ್ಗೆ ಎದ್ದರೆ ಕೆಲಸಕ್ಕೆ ಹೋಗಬೇಕು, ಮತ್ತೆ ಬರಬೇಕು, ಊಟ ಮಾಡಿ ಮಲಗೋದು, ಅಷ್ಟು ಬಿಟ್ಟರೆ ಕುಟುಂಬಕ್ಕೆ ಸಮಯವನ್ನೇ ಕೊಡೋದು ಕೆಲವರ ಕೈಲಿ ಆಗ್ತಾಯಿಲ್ಲ. ಆದರೆ ಈ ಮಿಥುನ ರಾಶಿಯವರು ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನು ಕೊಡಿ. ಅದರಿಂದ ಆ ಕುಟುಂಬದವರ ಸಹಾಯವನ್ನು ಕೂಡ ಪಡ್ಕೊಳ್ಳಿ. ಏನು ಹಣಕಾಸು ಆಗಿರ್ಬೋದು, ವೃತ್ತಿ ಜೀವನ ಆಗಿರ್ಬೋದು, ನಿಮಗೇನು ಸ್ವಲ್ಪ ಈ ತಿಂಗಳು ಕಷ್ಟಕರವಾಗಿರ್ತದೆ, ಕುಟುಂಬದ ಸಹಾಯದಿಂದ ಅವೆಲ್ಲವೂ ನಿಮಗೆ ಸ್ವಲ್ಪ ನಿವಾರಣೆ ಆಗ್ತದೆ, ಸ್ವಲ್ಪ ಹೆಲ್ಪ್ ಆಗ್ತದೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬರೋದಾದರೆ ನೀವು ಪಾಠವನ್ನು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಏನು ನೀವು ಕೇಳಿಸ್ಕೊತೀರಾ ಅದನ್ನು ನೀವು ಬರೆಯುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಮತ್ತು ಅದನ್ನು ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ಜ್ಞಾಪಕಶಕ್ತಿ ನಿಮಗೆ ಸ್ವಲ್ಪ ಕಮ್ಮಿ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗಾಗಿ ನೀವುಗಳು ಅದನ್ನು ಹೆಚ್ಚಿನ ಒಂದು ಪರಿಶ್ರಮವನ್ನು, ಹೆಚ್ಚಿನ ಒಂದು ಓದುವಂಥ ಕೆಲಸಕ್ಕೆ ಗಮನವನ್ನು ಕೊಡಬೇಕಾಗ್ತದೆ ಮಿಥುನ ರಾಶಿಯವರು. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಬಂದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಓದಲ್ಲಿ ನಿಮಗೆ ಅದನ್ನೆಲ್ಲ ಬಗೆಹರಿಸ್ಕೊತೀರಾ, ಒಳ್ಳೆಯದಾಗುತ್ತೆ. ಅದರ ಪರಿಹಾರ ಏನಪ್ಪ ಆಗಿದ್ದಾಗ ಅಂದರೆ ವಿಶೇಷವಾಗಿ ಈ ಸೆಪ್ಟೆಂಬರ್ದಲ್ಲಿ ತಿಂಗಳಲ್ಲಿ ಬರ್ತಕ್ಕಂಥ ವಿನಾಯಕ ಚತುರ್ಥಿಯನ್ನು, ವಿನಾಯಕನನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಗರಿಕೆಯನ್ನು 21 ಗರಿಕೆಯನ್ನು
ಗಣಪತಿಗೆ ಕೊಡುವುದರಿಂದ ನಿಮ್ಮ ಕಷ್ಟಗಳೆಲ್ಲವ ನಿವಾರಣೆ ಆಗ್ತದೆ. ಮತ್ತು ಗೌರಿಯನ್ನು ಪೂಜೆ ಮಾಡ್ತಿರಲ್ವ, ಯಾವ್ದಾದ್ರು ಸುಮಂಗಲಿಯರಿಗೆ ಗೌರಿ ಪೂಜೆ ದಿವಸ ಸುಮಂಗಲಿಯವರಿಗೆ ಬಾಗಿನಗಳನ್ನು ಕೊಡ್ತಕ್ಕಾದ ನಿಮ್ಮ ಸಹೋದರಿಯರಿಗೆ, ನಿಮ್ಮ ಒಡ ಹುಟ್ಟಿದವರಿಗೆ ನೀವು ಬಾಗಿನಗಳನ್ನು ಕೊಡೋದ್ರಿಂದ ಈ ಹೆಚ್ಚಿನವಾದಂಥ ಲಾಭವನ್ನು ನೀವು ಗಳಿಸ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು. ಹಾಗೆ ಮಿಥುನ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಇರೋದರಿಂದ ಈ ಆಗಸ್ಟ್ 18ನೇ ತಾರೀಕು ಶ್ರಾವಣ ಮಾಸದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ರಾಮಚಂದ್ರರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ರಾಮಲಿಂಗೇಶ್ವರ ಎಂಬ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮತ್ತು ಶಿವನಿಗೆ ಬಿಲ್ಪತ್ರೆಯನ್ನು ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಸೀತಾಕೊಳ ಅಂತ ಕೂಡ ಒಂದಿದೆ. ಆ ಸೀತಾಕೊಳದಲ್ಲಿ ಸ್ನಾನವನ್ನು ಮಾಡಿ ಈ ಹೋಮಗಳಲ್ಲಿ ಯಾರು ಭಾಗವಹಿಸ್ತಾರೋ ಅವರಿಗೆ ಆರೋಗ್ಯ ಮತ್ತು ಸಂತಾನ, ಮದುವೆ ಆಗಿದ್ದಿರ್ತಕ್ಕಂಥವರಿಗೆ ಮದುವೆ ಎಲ್ಲವೂ ಬರುತ್ತೆ. ಈ ಮಿಥುನ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಇರೋದರಿಂದ ಈ ಆಗಸ್ಟ್ 18ನೇ ತಾರೀಕು ಅಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಿರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿ, ನಮ್ಮ ತಂಡದವರು ನಿಮಗೆ ಎಲ್ಲವನ್ನು ಸವಿಸ್ತಾರವಾಗಿ ಅದು ನಿಮಗೆ ತಿಳಿಸ್ತಾರೆ. ಒಳ್ಳೆಯದಾಗಲಿ, ಶುಭವಾಗಿ.